ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಪಲ್ಲವಿ ಚಂದ್ರು ವ್ಲಾಗ್. ಗಾಯ್ಸ್, ಇವತ್ತು ಏನಂತಂದರೆ ಮಂಗಳವಾರ ಆಗಿರೋದ್ರಿಂದ ಇವತ್ತೂ ನಾವು ಬಂಡಿ ಮಂಕಾಳಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ನೋಡಿ ಗಾಯ್ಸ್, ನಿಂಬೆಹಣ್ಣು ಹಚ್ಚು ಕಟ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಬಟ್ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಗಾಯ್ಸ್. ಆದರೂ ಬಂದು ಆಗಲಿ ಟೈಮ್ ಬಂದು ಒಂದು 8:30 ಆಗೋಗಿದೆ. ಆದರೂ ಬಂದು ದೇವ್ರಿಗೆ ದೀಪ ಹಚ್ಚಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ನಾವು ಹೇಗೆ ಬೇಕಾದರೂ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಬೋದು ಗೈಸ್. ಮತ್ತು ನೋಡಿ, ಈಗ ರೆಡಿನೂ ಆಯಿತು, ದೇವ್ರ ದೀಪ ಹಚ್ಚೋದು ಪ್ಲೇಟ್ ರೆಡಿ ಆಗಿದೆ. ಈಗ ದೇವ್ರ ದರ್ಶನಕ್ಕೆ ಹೋಗಬೇಕು. ಬಟ್ ಇದೆ ಗೈಸ್. ಆದ್ರೂ ನಾವಿವತ್ತೂ ಸ್ಪೆಷಲ್ ಟಿಕೆಟ್ ಕೊಟ್ಟೆ ಹೋಗ್ತೀವಿ, ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನಾವು ಮನೆಗೆ ಹೋಗಬೇಕು, ಇನ್ನು ನಾವು ಅಡುಗೆ ಎಲ್ಲ ಮಾಡಬೇಕು ಮಕ್ಕಳಿಗೆ. ಅದಕ್ಕೋಸ್ಕರ ಮತ್ತು ಇವತ್ತು ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣವೇ ಗಿಚ್ಚಿಗಿಲಿ ಶಿವು ಮತ್ತು ಮಾನಸ ಅವ್ರನ್ನ ನೋಡಿದ್ವಿ. ನಾವು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಆಮೇಲೆ ಮಿಂಚು ಹೋಗ್ತಾ ಇದ್ದಾರೆ ನೋಡಿ, ಮಿಂಚು ಅವ್ರು ಹೋಗ್ತಾ ಇದ್ದಾರೆ. ಆ್ಯಂಡ್ ದೇವ್ರ ದರ್ಶನ ಆಯಿತು, ಪೂಜೆ ಎಲ್ಲ ಆಯಿತು. ವಾಪಸ್ ಹೊರಗಡೆ ಬಂದು ಮುಂದೆಗಡೆಯಿಂದ ದೇವರಿಗೆ ಆರತಿ ಬೆಳಗಿ ತಿರ್ಗಾ ಬ್ಯಾಕ್ ಸೈಡೆಲ್ಲ ಹೋಗಿ. ಬಟ್ ದೇವ್ರ ದರ್ಶನ ಎಲ್ಲ ನಿಂತು ನೋಡ್ತಾ ಇದ್ದರೆ ಇಷ್ಟು ಖುಷಿ ಆಗುತ್ತೆ ಗಾಯ್ಸ್, ದೇವ್ರ ದರ್ಶನ ನೋಡೋದಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಇವತ್ತು ಸ್ಪೇಸ್ ಎಲ್ಲ ಬಿಟ್ಟರು ನಿಂತ್ಕೊಂಡು ದೇವ್ರನ್ನ ನೋಡೋದಕ್ಕೂ. ನನಗೂ ನಮ್ಮ ಅಕ್ಕ ಇವತ್ತು ತೃಪ್ತಿಯಾಗಿ ನೋಡಿದೆ ಅಂತಲೂ ಅಂದರು. ನನಗೂ ದೇವ್ರು ನೋಡಿ ತುಂಬ ಖುಷಿ ಆಯಿತು. ಮತ್ತು ನಾನು ಅಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡೇ ಇದ್ದೆ, ಯಾರೂ ಹೋಗಿ ಅಂತಲೂ ಸಹ ಹೇಳಿಲ್ಲ ನಮಗೆ. ತುಂಬ ಖುಷಿ ಅಂದರೆ ಖುಷಿ ಆಯಿತು ಗೈಸ್ ನಮಗೆ ದೇವ್ರ ದರ್ಶನ ನೋಡಿ. ಮತ್ತು ಇಲ್ಲಿ ಮೇಲ್ಗಡೆನೂ ಅರ್ಧನಾರೀಶ್ವರ ದೇವರು ಸ್ಟ್ಯಾಚು ಇದೆ ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ನಾನು ನೋಡಿರಲಿಲ್ಲ. ಆಮೇಲೆ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಪ್ರಸಾದ ಇಸ್ಕೊಳ್ಳೋದು, ತಿನ್ನೋದು, ಅದನ್ನು ಮಾತ್ರ ತಪ್ಪದೆ